ಜನಮಿತ್ರ ಜನಮನ ಸ್ಥಳೀಯ ಸಮಸ್ಯೆಗಳ ಫೋಕಸ್. ನಾವೀಗ ಹಾಸನ ನಗರದ ಹೊರವಲಯದಲ್ಲಿರ್ತಕ್ಕಂಥ ಸದಾಶಿವನಗರದಲ್ಲಿದ್ದೀವಿ. ಇಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳೇನು ಅಂತ ಇಲ್ಲಿಯ ಸ್ಥಳೀಯರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು ಕುಮುದ. ನೀವು ಇದೇ ಬಡಾವಣೆ ನಿವಾಸಿನ? ಇದೇ ಬಡಾವಣೆ ನಿವಾಸಿ. ಎಷ್ಟು ವರ್ಷಗಳಿಂದ ಇದ್ದೀರಾ? ನಾನೇನು 5 ಇಯರ್ಸಿಂದ ಇದ್ದೀವಿ. ಏನೇನು ಸಮಸ್ಯೆಗಳಿದೆ ಮ್ಯಾಮ್? ಇಲ್ಲಿ ಮೇಡಮ್ ಸಮಸ್ಯೆಗಳೇ ಜಾಸ್ತಿ ಇದೆ. ಆ್ಯಕ್ಚುಲಿ ನಾವು ಬಂದಾಗ ಇಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು ಅಂತಲೇ ಇಲ್ಲಿ ತಗೊಂಡಿದ್ದು. ಅಟ್ಮಾಸ್ಫಿಯರ್ ಹಾಗೇ ಇತ್ತು. ಬಟ್ ಈಗ ದಿನ ಕಳೆದಂಗೆ ಎಲ್ಲ ರೀತಿಯಿಂದನೂ ಸಮಸ್ಯೆ. ಫಸ್ಟ್ ಯು ಜಿ ಡಿ ಸಮಸ್ಯೆ ಏನಾಗ್ತಿದೆ ಅಂದರೆ ನೀರು ಯಾವಾಗಲೂ ಮಳೆ ಬಂದರೆ ಸಾಕು ಓವರ್ಫ್ಲೋ ಆಗುತ್ತೆ. ಅದಕ್ಕೆ ಮತ್ತೆ ರಿಕ್ವಿಸಿಷನ್ ಆ್ಯಕ್ಚುಲಿ ಇಲ್ಲಿ ನಮ್ಮ ಸಂಘದ ಮೂಲಕ DC ತನಕನೂ ರಿಕ್ವಿಸಿಷನ್ ಕೊಟ್ಟಿದ್ದೀವಿ. ಆದರೂ ಕೂಡ ಅದು ಪರಿಹಾರ ಆಗಿಲ್ಲ. ಮತ್ತು ಇದು ಫೋರಮ್ ಪ್ರಾಪರ್ಟೀಸ್ ಅವ್ರು ಮೊದಲು ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ಹಾಗೆ ಬಿಟ್ಟಿದ್ರು. ಈಗ ಮತ್ತೆ ಅವ್ರಿಗೆ ಅದಕ್ಕಿಂತ ಮುಂಚೆ ರಿಕ್ವಿಸಿಷನ್ ಕೊಟ್ಟಾಗ ಅವ್ರು ಮತ್ತೆ ಇನ್ನೊಂದೇನೋ ಮಾಡಿದ್ರು. ಬಟ್ ಅದು ಏನು ವರ್ಕ್ ಆಗ್ತಿಲ್ಲ. ಈಗ ಅದು ಓಕೆ ಇದಾಗುತ್ತೆ ಅಂದರೆ ಅದ್ರೊಳಗೆ ಮಳೆ ನೀರು ಸೇರ್ತಾ ಇದೆ. ಮಳೆ ಈಗ ಎಲ್ಲ ಕಡೆ ಡೆಂಗ್ಯೂ ಇರೋದ್ರಿಂದ ಆ್ಯಕ್ಚುಲಿ ಅದ್ರ ಪ್ರಾಬ್ಲಮ್ ಭಯನೂ ನಮಗೆ ಜಾಸ್ತಿ ಇದೆ. ಯಾಕಂದರೆ ಅಲ್ಲಿ ನೀರು ತುಂಬಿರೋದು ಓವರ್ಫ್ಲೋ ಹೊರಗಡೆ ಬರ್ತಾನೆ ಇಲ್ಲ. ಅದಲ್ಲದೆ ರೋಡ್ ಅಂತೂ ಎಲ್ಲ ಗುಂಡಿ ಬಿದ್ದುಬಿಟ್ಟಿದೆ. ಅದು ಫಸ್ಟ್ ಇಲ್ಲಿ ಚೆನ್ನಾಗೇ ಇತ್ತು. ಈ ಪ್ರೈವೇಟ್ ಲೇಔಟ್ ಅವ್ರು ಮಾಡ್ಕೊಳ್ತಾ ಅವ್ರು ಟಿಪ್ಪರ್ ಲಾರಿ ಹೊಡೆದು ರೋಡೆಲ್ಲ ಗುಂಡಿ ಬಿದ್ದಿದೆ. ಮಳೆಗಾಲದಲ್ಲಂತೂ ತುಂಬ ಪ್ರಾಬ್ಲಮ್ ಇದೆ. ಇನ್ನು ಬೀದಿ ನಾಯಿಗಳು, ಮಕ್ಕಳು ಇಲ್ಲಿ ತುಂಬ ಹೊಸ ಏರಿಯಾ ಆಗಿದ್ರೆ ಸಣ್ಣ ಮಕ್ಕಳು ಜಾಸ್ತಿ ಇದ್ದಾರೆ. ಬಟ್ ಬೀದಿ ನಾಯಿಗಳ ಹಾವಳಿ ತುಂಬ ಇದೆ. ಆ ಮಕ್ಕಳು ಈ ಆಟ ಆಡೋಕ್ಕೆ ಬಿಡೋದು ಕಷ್ಟ ಆಗಿದೆ. ಮತ್ತು ಸ್ಟ್ರೀಟ್ ಲೈಟ್ಸ್ ಏನಾಗ್ತಿದೆ ಅಂದರೆ ಒಂದಿನ ಇರುತ್ತೆ, ಇನ್ನೊಂದು ದಿನ ಅದು ಇರೋದೇ ಇಲ್ಲ. ಅದು ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಲೂಸ್ ಕಾಂಟ್ಯಾಕ್ಟು ಅಥವಾ ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈ ಸಂಘದ ಕಡೆಯಿಂದ ರಿಕ್ವಿಸಿಷನ್ ಕೊಟ್ಟು ಸರಿ ಮಾಡ್ತಿರ್ತಾರೆ, 3ನೇ ದಿನಕ್ಕೆ ಇರಲ್ಲ. ಅದು ಏನು ಪ್ರಾಬ್ಲಮ್ ಆಗ್ತಿದೆ ಗೊತ್ತಿಲ್ಲ. ಮತ್ತು ತುಂಬ ಭಯ ಇದೆ. ಯಾಕಂದರೆ ಹೊರವಲಯ ಆಗಿರೋದ್ರಿಂದ ಕಳ್ಳರು ಕಾಕರು ಕೂಡ ಭಯ ಇದೆ. ಇದಕ್ಕೆಲ್ಲ ತಕ್ಷಣವಾಗಿ ಮತ್ತು ಕುಡಿಯೋ ನೀರು ಸಮಸ್ಯೆನೂ ಇಲ್ಲಿರೋದ್ರಿಂದ ಮ್ಯಾಮ್, ಇದು ಬೀದಿ ನಾಯಿನ ಮುನ್ಸಿಪಾಲಿಟಿಯವರು ಇಡಿಸಿ ಅದು ಇಲ್ಲಿಗೆ ಬಂದಿಲ್ಲ. ಈ ಏರಿಯಾ ಕಂಪ್ಲೇಂಟ್ ಮಾಡಿದ್ದೀರಾ ಅದ್ರ ಬಗ್ಗೆ? ಬೀದಿ ನಾಯಿ ಅಂದರೆ ಸರ್ಕ್ಯುಲರ್ ಬಂದಿರೋದ್ರಿಂದ ಇಲ್ಲೂ ಬರ್ತಾರೆ ಅಂದ್ಕೊಂಡಿದ್ವಿ. ಅದ್ರ ಬಗ್ಗೆ ಬಂದಿಲ್ಲ. ಇಲ್ಲಿ ಲೇಔಟಿಗೆ ಬಂದಿಲ್ಲ ಬೀದಿ ನಾಯಿ. ನೀವು ಇಲ್ಲೇ ಸ್ಥಳೀಯ ನಿವಾಸಿ? ಓಕೆ. ಇಲ್ಲಿ ಯಾವ ರೀತಿಯ ತೊಂದರೆಗಳಿದೆ ಸರ್? ಇದು ತೊಂದರೆ ಅಂದರೆ ಮೇನ್ ತೊಂದರೆ UTD ಪ್ಲಾಂಟು. ಇದು ಮುತ್ತಪರ ಲೇಔಟು ಅಂತ ಮಾಡಿರೋದು. ಇದು ಮೊದಲು ನಾವು ಸೈಟ್ ತಗೊಂಡಾಗ ಇದು ಎಲ್ಲ UTD ಪ್ಲಾಂಟ್ ಎಲ್ಲ ರೆಡಿ ಇದೆ, ಇದು ಕೆಲಸ ನಿರ್ವಹಿಸ್ತಿದೆ ಅಂತ ಹೇಳಿದರು. ಅದು ಬತ್ತ ಅದು ಸ್ಟಾಪ್ ಆಗಿದೆ. ಈಗ ಅವರಿಲ್ಲ, ಎಂ ಪ್ರಾಪರ್ಟೀಸ್ ಅಂತ ಇದ್ದರು, ಅವರಿಲ್ಲ. ಈಗ ಅವ್ರದ್ದು ಸೈಟ್ ಎಲ್ಲ ಖಾಲಿ ಆಯಿತು, ಅವ್ರು ಹೋದ್ರು. ಈಗ ಈ ಸ್ಥಳೀಯರಿಗೆ, ನಮ್ಮ ನಿವಾಸಿಗಳಿಗೆ ಭಾರಿ ತೊಂದರೆ ಆಗಿದೆ. ಈ ಕಡೆಯಿಂದ ನೀರು ತುಂಬಿಟ್ರೆ ಈ ಕಡೆ ಅವರು ಓಡಾಡೋಕ್ಕಾಗಲ್ಲ. ಈ ರೋಡಲ್ಲೆಲ್ಲ ಭಾರಿ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ ನೀವು? ಕಂಪ್ಲೇಂಟ್ ಮಾಡಿದ್ದೀವಿ, ಮುನ್ಸಿಪಾಲ್ಟಿಗೆ ಮಾಡಿದ್ದೀವಿ, ಆಮೇಲೆ ಇವ್ರಿಗೆ ಮಾಡಿದ್ದೀವಿ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾಡಿದ್ದೀವಿ, ಎಲ್ಲರಿಗೂ ಮಾಡಿದ್ದೀವಿ. ಅವರು ಬಂದಿದ್ದರು, ನೋಡೋಣ ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಔಟರ್ ರಿಂಗ್ ರೋಡಲ್ಲಿ ಇದು ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಒಂದು ಇದು ಹುಣಸಿನಕೆರೆವರೆಗೂ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ UTDದು. ಅವಾಗ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದು ಅರ್ಧಕ್ಕೆ ನೆನೆಗುದ್ದೆ ಬಿದ್ದಿದೆ. ಈಗ ಅಂದರೆ ನೀವು ಕಂಪ್ಲೇಂಟ್ ಮಾಡಿನೂ ಇದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಮಗೆ ಭಾರಿ ತೊಂದರೆ ಆಯ್ತಾ ಇದೆ ಇದು ನಿವಾಸಿಗಳಿಗೆ ಮತ್ತು ಪ್ರತಿಯೊಂದು ಮಕ್ಕಳು ಮರಿಗಳಿಗೆ. ಇಲ್ಲಿ ನೀರು ತುಮಕೂರು ನೀರು ಕೂತು ಮಕ್ಕಳುಗಳು ಓಡಾಡೋಕ್ಕೆ ಸೊಳ್ಳೆ ಎಲ್ಲ ಪ್ರಾಬ್ಲಮ್ ಆಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ನಾಡಿಗ್ ಅಂತ ಹೇಳಿ. ಇಲ್ಲಿ ಯಾವ ರೀತಿಯ ಮೂಲಭೂತ ಸಮಸ್ಯೆಗಳಿದೆ? ಮೂಲಭೂತ ಸಮಸ್ಯೆಗಳು ಬೇಸಿಕಲಿ ನಮಗೆ UGD ಇದು ಸಮಸ್ಯೆ ಇದೆ. UGD ಇದು ಭಯಂಕರ ಸಮಸ್ಯೆ ಇದೆ. ಇಲ್ಲಿ UGD ಲೈನ್ ಆದ್ರೂ ಇಲ್ಲಿಂದ ಈ ಎಲ್ಲ ಲೈನನ್ನು ಇದಕ್ಕೆ ಮೇನ್ ಲೈನಿಗೆ ಕನೆಕ್ಟ್ ಮಾಡಲಿಲ್ಲ ಇಲ್ಲಿವರೆಗೆ. ನಾವು ಇದೊಂದು ಸಮಸ್ಯೆ, ಚರಂಡಿ ಸಮಸ್ಯೆಗಳು, ವಿದ್ಯುತ್ತು 3, ಆಮೇಲೆ ರಸ್ತೆ ಅಂತೂ ಹದಗೆಟ್ಟು ಹೋಗಿದೆ. ಇಲ್ಲಿ ಓಡೋದೇ ಕಷ್ಟ ಆಗಿದೆ. ಮಳೆಗಾಲದಲ್ಲಿ ಓಡೋದು ಭಾರಿ ಕಷ್ಟ ಆಗಿದೆ. ಎಲ್ಲ ಅಡ್ಡ ರಸ್ತೆಗಳು, ಎಲ್ಲ ರೋಡು ಹಾಳಾಗಿದೆ. UGD ಇದೆ ಮೂಲ. ಇದು 5-6 ಮನೆಗಳಿದೆಯಲ್ಲ ಈ ಹಿಂಭಾಗದಲ್ಲಿ, ಅವರು ಅನುಭವಿಸ್ತಾ ಇರೋ ನರಕ ಯಾತನೆ ಯಾರಿಗೂ ಇಲ್ಲ. ಎಷ್ಟು ವಾಸನೆ ಆಗ್ತಾ ಇದೆ. ಆಮೇಲೆ ಇಲ್ಲಿಯ ನೀರೆಲ್ಲ ಹೋಗಿ ಆ ಕೆರೆಗೆ ಸೇರ್ತದೆ. ಅಲ್ಲಿ ಮುಂದೆ ಹೋಗಿ ಆ ಕೆರೆ ಕೆರೆದು ನೀವು ಮೀನು ಅದು ಇದು ಅಂತ ಅದು ಅಲ್ಲಿಗೆ ಹೋಗಿ ಸೇರ್ತದೆ. ಕೊನೆಗೆ ಕೆರೆವರೆಗೆ ಏನು ಮಾಡೋಣ ಹೇಳಿ? ಯಾರಿಗೆ ಹೇಳೋಣ? DC ಅವ್ರನ್ನ ಕಂಡಾಯ್ತು, ಮುನ್ಸಿಪಾಲ್ಟಿ ಕಮಿಷನರ್ ಕಂಡಾಯ್ತು, ನೋಡೋ ಅಧ್ಯಕ್ಷರು ಬಂದರು, ಎಂಜಿನಿಯರ್ ಬಂದರು, ನೋಡಿಕೊಂಡ್ರು ಹೋದರು. ನೀರಿನ ಸಮಸ್ಯೆ ಇದೆ. ಅನಧಿಕೃತವಾಗಿ ಇಲ್ಲಿಗೆ ಲೈನ್ ತೊಗೊಂಡಿದ್ದಾರೆ. ಎಕ್ಸ್ಟ್ರಾ ಹೊಸ ಲೇಔಟ್ ಆಗಿದೆ. ಅಲ್ಲಿ ನಮ್ಮ ಲೇಔಟ್ ಏನು ತೊಗೊಂಡ್ರು. ಇಲ್ಲಿ ನಮ್ಮ ಇರೋರಿಗೂ ಸಮಸ್ಯೆ. ನೀವು ಕಂಪ್ಲೇಂಟ್ ಮಾಡಿ ಅವ್ರು ಬಂದಿಲ್ಲಿ ನೋಡ್ಕೊಂಡು ಹೋಗಿ ಎಷ್ಟು ದಿನಗಳಾಯಿತು ಸರ್? ಹೆಚ್ಚು ಕಡಿಮೆ
1 ವರ್ಷ ಮೇಲೆ ಆಯ್ತು, 6 ತಿಂಗಳು 1 ವರ್ಷ ಆಯ್ತು. 6 ತಿಂಗಳ ಮೇಲೆ ಆದ್ರೂ ಯಾವುದೇ ರೀತಿ ಯಾವುದೂ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಮ್ದು ರೋಡನ್ನು ಹೈಲೈಟ್ ಮಾಡಿ. ಮೇನ್ ರೋಡನ್ನೇ 40 ಅಡಿ ರೋಡ್ ಇದು ಕಂಪ್ಲೀಟ್ ಬರ್ಬಾದ್ ಎದ್ದು ಹೋಗಿದೆ. ಏನ್ ಮಾಡೋಣ ಹೇಳಿ. ಇದಿಷ್ಟು ಇಲ್ಲಿಯ ಸಮಸ್ಯೆಗಳು. ಇಲ್ಲಿ ಸಮಸ್ಯೆಗಳು ಇನ್ನೂ ಇದೆ ಈ ಸದ್ಯದ ಮಟ್ಟಿಗೆ. ಆಮೇಲೆ ಪಾರ್ಕ್ ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಹಳ್ಳಿಯವರೆಲ್ಲ ಅಡ್ಜಸ್ಟೆಂಟು ಹಳ್ಳಿಯವರು ಬಂದು ದನಗಳು ನುಗ್ಗಿಸ್ತಾರೆ. ನಾವೆಲ್ಲ ವಾಲಂಟಿಯರ್ಸ್ ಆಗಿ ಎಲ್ಲರೂ ಗಿಡಗಳು ನೆಟ್ಟರೆ ಒಂದು ಗಿಡಗಳು ಉಳಿಲಿಕ್ಕೆ ಬಿಡಲಿಲ್ಲ. ಏನು ಮಾಡೋಣ ಹೇಳಿ. ಆಮೇಲೆ ಕಳ್ಳ ಕರೆದು ಕುಡುಕರದು ಎಲ್ಲ ಇಲ್ಲಿ ಬರೋದು, ಇಲ್ಲಿ ಕುಡಿದು ಇಲ್ಲೇ ಬಾಟ್ಲು ಬಿಸಾಕೋದು ಎಲ್ಲ ಮಾಡೋದು. ಪಾತ್ರ ಇದು ಪಾರ್ಕ್ ಹತ್ರ. ಏನು ಮಾಡೋಣ. ಪೊಲೀಸ್ನವ್ರಿಗೆ ನಾವು ಇದು ಮಾಡಿದ್ವಿ. ಪಾಪ ಬೀಟಿಂಗ್ ಬಂದರು ಪೊಲೀಸರು. ನಾವು ಹೇಳಿದ ತಕ್ಷಣ 2-3 ಮನೆ ಕಳ್ತನ ಅಟೆಂಪ್ಟ್ ಮಾಡಿದ್ರು. ಅವ್ರು ಬಂದು ಹೋದ್ರು. ಒಂದ್ಸಲ ಬಂದು ಹೋದ್ರು. ಇಲ್ಲ, ಬರ್ತಾ ಇದ್ದಾರೆ, ಆಗಾಗ್ಗೆ ಬರ್ತಾ ಇದ್ದಾರೆ. ಬರ್ತಾ ಇಲ್ಲ ಅಷ್ಟೇ, ರೆಗ್ಯುಲರ್ ಬರ್ತಾ ಇಲ್ಲ. ಬೀಟಿಂಗ್ ಫೋನ್ ಮಾಡಿದ್ರೆ ಬರ್ತಾರೆ. ಮೇಡಮ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಸರ್, ನೀವು ಇಲ್ಲಿಯ ಸ್ಥಳೀಯ ನಿವಾಸಿ? ನಾವು ಈ ಸದಾಶಿವನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ನಾನು. ಈ ಲೇಔಟ್ ಮಾಡಬೇಕಾದ್ರೆ ಒಂದು ಸೆಪ್ಟಿಕ್ ಟ್ಯಾಂಕ್ ಅಂತ ಮಾಡಿದ್ದಾರೆ. ಎಲ್ಲ UGDದು ಬಂದು ಈ ಸೆಪ್ಟಿಕ್ ಟ್ಯಾಂಕಿಗೆ ಬಂದು ಅಲ್ಲಿಂದ ನಮಗೆ ಸೆಪ್ಟಿಕ್ ಟ್ಯಾಂಕಿಂದ ಒಂದು ಇದನ್ನು ಟ್ರೀಟ್ ಮಾಡಿ ಹೊರಗಡೆ ಹೋಗಬೇಕು ಅಂತ ಮಾಡಿದ್ದಾರೆ. ಬಟ್ ಇದುವರೆಗೂ ಕೂಡ ಕೆಲಸ ಆಗಿಲ್ಲ. ಆದರೆ ರಸ್ತೆಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈಗಾಗಲೇ ಮೊದಲು ಲೇಔಟ್ ಮಾಡಿದಾಗ ರಸ್ತೆಗಳು ತುಂಬ ಚೆನ್ನಾಗಿತ್ತು. ಅದನ್ನು ಈಗ ಅಕ್ಕಪಕ್ಕದಲ್ಲಿ ಲೇಔಟ್ ಮಾಡ್ತಾ ಇರೋರೆಲ್ಲ ದೊಡ್ಡ ದೊಡ್ಡ ಲಾರಿಗಳಲ್ಲಿ ರಸ್ತೆಯೆಲ್ಲ ಮಣ್ಣು ಹೊಡೆದು ರಸ್ತೆಯೆಲ್ಲ ತುಂಬ ಹಾಳು ಮಾಡಿದ್ದಾರೆ. ಇದ್ರ ಬಗ್ಗೆನೂ ನಾವು ಸಂಬಂಧಪಟ್ಟವ್ರ ಗಮನಕ್ಕೆ ಈಗಾಗಲೇ ಹಲವಾರು ಬಾರಿ ನಮ್ಮ ಸಂಘದ ವತಿಯಿಂದ ಮನವಿಗಳು ಕೊಟ್ಟಿದ್ದೀವಿ. ಯಾವುದೇ ಮನೆಗಳಿಗೂ ಇದುವರೆಗೂ ಅವರು ಸ್ಪಂದನೆ ಸಿಕ್ಕಿಲ್ಲ. ಇದು ನಮ್ಮ ಲೇಔಟ್ ಸಮಸ್ಯೆ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಹೇಳಬೇಕು ಅಂದರೆ ಬೀದಿ ದೀಪಗಳು. ಈ ಬೀದಿ ದೀಪಗಳ ಬಗ್ಗೆನೂ ಕೂಡ ಹಲವಾರು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಗರಸಭೆ ಕೊಟ್ಟಿದ್ದೀವಿ, DC ಮೇಡಮ್ ಕೊಟ್ಟಿದ್ದೀವಿ, ಊಡಾದವರು ಕೊಟ್ಟಿದ್ದೀವಿ. ಯಾರು ಕೂಡ ನಮ್ಮ ಕಂಪ್ಲೇಂಟ್ಗಳಿಗೆ ಸ್ಪಂದಿಸ್ತಾ ಇಲ್ಲ, ಕ್ರಮ ಕೈಗೊಂಡಿಲ್ಲ. ಅದರಿಂದ ಇದ್ರ ಬಗ್ಗೆ ಈಗಲಾದ್ರೂ ಎಚ್ಚೆತ್ತು ಈ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಂಡು ನಮ್ಮ ಲೇಔಟ್ ನಿವಾಸಿಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ಅಬಿದಾ ಬೇಗಂ ಅಂತ ಬಿಟ್ಟು. ಇದು ನೀವು ಇದೇ ಬಡಾವಣೆ ನಿವಾಸಿ. ನಾನು ಬಂದು ಇಲ್ಲಿ ನಾನು 5 ವರ್ಷ ಆಯಿತು. 5 ವರ್ಷದಲ್ಲಿ ರೋಡ್ಗಳು ಚೆನ್ನಾಗಿತ್ತು. ಈಗ ಒಂದು 3 ವರ್ಷದಿಂದ ತುಂಬ ಹದಗೆಟ್ಟಿದೆ. ನಾನೇ ಸ್ವತಃ ನಾನು ಬರೋ ಟೈಮಲ್ಲಿ ಗಾಡಿಯಿಂದ ಬಿದ್ದು ಪೆಟ್ಟು ಮಾಡಿಕೊಂಡು ಬಂದಿದ್ದೀನಿ. ಆದಷ್ಟು ಬೇಗ ನೀವುಗಳು ಒಂಚೂರು ದಯಮಾಡಿಸಿ ಇದು ಮಾಡಿಸ್ಕೊಟ್ರೆ ನಮ್ಮ ನಿವಾಸಿಗಳಿಗೆಲ್ಲ. 5 ವರ್ಷದಲ್ಲಿ ಯಾವುದೇ ರೀತಿ ದುರಸ್ತಿ ಕಾರ್ಯಗಳು ಇಲ್ಲ ಆಗಿಲ್ಲ. ಯಾವುದೇ ಕಾರ್ಯಗಳು ಆಗಿಲ್ಲ. ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ದೀವಿ ಮೇಡಮ್. ಎಲ್ಲ ಇವರು ವಿಜಯ್ ಕುಮಾರ್ ಸರ್ ಹೋಗಿ ಎಲ್ಲ ಕಡೆನೂ ಹೇಳಿ ಬಂದಿದ್ದಾರೆ. ಪ್ರಾಧಿಕಾರಕ್ಕೆ, ನಗರಸಭೆಗೆ, ಮತ್ತೆ DC ಆಫೀಸಿಗೆ ಅಲ್ಲೆಲ್ಲ ಹೋಗಿ ಹೇಳಿ ಬಂದಿದ್ದಾರೆ. ಆದ್ರೂ ಯಾರು ಬಂದಿಲ್ಲ, ಯಾರು ಬಂದು ಕೈಗೊಂಡಿಲ್ಲ. ಇಲ್ಲಿ 4 ವರ್ಷ ವಾಸ ಮಾಡ್ತಿದ್ವಿ ನಾವು. ನಮ್ಮ ಲೇಔಟ್ ಕಡೆಯಿಂದ ಒಂದು ಪಾರ್ಕ್ ಮಾಡಿದ್ದಾರೆ ಮೇಡಮ್. ಅದು ಸುಮಾರು 5 ಎಕರೆ ಇದೆ. ಅದ್ರ ಮಧ್ಯೆ ಒಂದು ಕೆರೆನೇ ಇದೆ. ಅದರಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಪಾರ್ಕ್ ಬಗ್ಗೆ. ಮತ್ತು ವಾಕಿಂಗ್ ಟ್ರ್ಯಾಕ್ ಇದೆ, ಅದು ಕೂಡ ಹಾಳಾಗಿದೆ. ಆಮೇಲೆ ಅದಕ್ಕೆ ಸರಿಯಾದ ಇದು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ. ದನಗಳು ಮೇಂಟೆನೆನ್ಸ್ ಮಾಡ್ತಾರೆ ಅನ್ನೋಕ್ಕಿಂತನೂ ಇದುವರೆಗೆ ಲೇಔಟರ್ ಇದ್ದರು, ಅವ್ರದ್ದೆಲ್ಲ ಸೈಟ್ ಮುಗಿತು, ಅವ್ರು ಖಾಲಿ ಮಾಡ್ಕೊಂಡು ಹೋದರು. ಈಗ ನಗರಸಭೆಯವರು ಇಸ್ಕೊಂಡಿದ್ದಾರೆ. ನಗರಸಭೆಗೆ ನಾವು ಮನವಿ ಸಲ್ಲಿಸಿದ್ದೀವಿ. ನಮ್ಮ ಲೇಔಟ್ಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕು, ಮತ್ತು ವಾಟರ್ ಸಪ್ಲೈ, ಲೈಟಿಂದು, ಪಾರ್ಕ್ ಅಭಿವೃದ್ಧಿದು ಅದಷ್ಟನ್ನು ಸೇರಿಸಿ ಒಂದು ರಿಕ್ವೆಷನ್ ಕೊಟ್ಟಿದ್ದೀವಿ. ಆದರೂ ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಅಧಿಕಾರಿಗಳು. ಅದು ಈಗಿನ್ನೂ ಇದಾಗಿರೋದ್ರೆ ಅದು ಮುಂದೆ ಏನಾದರೂ ಕ್ರಮ ತಗೋತಾರೆ ಹೇಗೆ ಅಂತ ನೋಡಬೇಕು. ದಯಮಾಡಿ ಅದನ್ನು ಒಂದು ಪಾರ್ಕನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕು ನಗರಸಭೆ ವತಿಯಿಂದ ಅಂತ ನಾನು ನಿಮ್ಮ ಮೂಲಕ ಅಧಿಕಾರಿಗಳಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಇದ್ರ ಬಗ್ಗೆ ಪಾರ್ಕ್ ಬಗ್ಗೆನೂ ಹೇಳಿದ್ದೀರಾ ಅವ್ರಿಗೆ? ಪಾರ್ಕ್ ಬಗ್ಗೆ ಮಾಡಿದೆ ಮೇಡಮ್. ಹೌದು, ವಾಟರ್ ಸಪ್ಲೈ, ಲೈಟು, ಪಾರ್ಕು, ರಸ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ನಮ್ಮ ಜನಮಿತ್ರ ಡಿಜಿಟಲ್ನ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ. ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.